ಒಂದು ಕಡೆ ಕಾಂಗ್ರೆಸ್ಗರು ಚಂಬು ಹಿಡ್ಕೊಂಡು ತಮ್ಮ ಒಂದು ವಿರೋಧವನ್ನು ಪ್ರತಿಭಟನೆಯನ್ನು ಮತಯಾಚನೆ ಮಾಡಿದರೆ, ಇನ್ನೊಂದು ಕಡೆ ಬಿ ಜೆ ಪಿಗೆ ಕಡಿಮೆ ಅಂದರೆ ಅವರು ಅದರಲ್ಲೂ ವಾಕ್ಚಾತುರ್ಯರು, ಅವ್ರನ್ನ ವಾಕ್ ಚಾತುರ್ಯದಲ್ಲಿ ಮೀರಿಸೋದು ಭಾಳ ಕಷ್ಟ. ಹೀಗಾಗಿ ಅವರು ಚಂಬು ಹಿಡಿದ ತಕ್ಷಣ ಅವ್ರು ಚಿಪ್ ಹಿಡಿದು ಬಿಟ್ರಿ. ಇದೇನು ಚಿಪ್ ಹಿಡಿದು ನೀವು ಏನು ಕೊಟ್ರಪ್ಪ ಅಂತ ಚಿಪ್ ಕೊಟ್ರಿ. ಯಾವ ರೀತಿ ಚಿಪ್ ಕೊಟ್ರಪ್ಪ ಅಂತಂದ್ರೆ, ನೀವಿದ್ದಂಥವರು ಈ ಗ್ಯಾರಂಟಿ ಇದ್ದಂದ ಇಡೀ ನಮ್ಮ ಖಜಾನೆಯನ್ನು ಹಾಳು ಮಾಡಿದಿರಿ ಮತ್ತು ಅನೇಕರ ಹಣವನ್ನು ತೆಗೆದುಕೊಂಡ್ರಿ. ಅದರಲ್ಲೂ ಮುಖ್ಯವಾಗಿ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಏನಪ್ಪ ಅಂದ್ರೆ, ಕಾಂಗ್ರೆಸ್ ಅಂದರೆ ಏನಪ್ಪ ಡೇಂಜರ್, ಹುಷಾರ್, ಯಾಕಂದ್ರೆ ನಮ್ಮ ಖಜಾನೆಯನ್ನು ಹಾಳು ಮಾಡಿ ಈ ದೇಶವನ್ನು ಬಲಿ ತೆಗೆದುಕೊಳ್ತೈತಿ ಅಂತೇಳಿ. ಅದಕ್ಕೆ ಮೊದಲದಾಗಿ ಅವರು ದಲಿತರ ಕಲ್ಯಾಣಕ್ಕಾಗಿ 11,000 ಕೋಟಿ ರೂಪಾಯಿ ಇಟ್ಟಿತ್ತು. ಅದನ್ನು ತೊಗೊಂಡು ನೀವು ಇದಕ್ಕೆ ಹಾಕಿದ್ರಿ, ಈ ಒಂದು ನೀವು ಜನ ಕಲ್ಯಾಣಕ್ಕೋ ಮತ್ತೇನೋ ಗ್ಯಾರಂಟಿಗೆ ಹಾಕಿದ್ರಿ. ಅದೇ ಕಾಲಕ್ಕೆ ಆಟೋದಲ್ಲಿ ಪ್ರಯಾಣಿಕರು ಕುಕ್ಕರ್ ಬಾಂಬಿಗೆ ಬಲಿ ಆಗೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ಬಲಿ ತೆಗೆದುಕೊಳ್ತಾ ಇದ್ದೀರಿ. ನೀವು ಬಂದ ನಂತರ ಇಲ್ಲಿ ಮತ್ತೆ ಸಾಕಷ್ಟು ಏನಪ್ಪ ಅಂದ್ರೆ ಹಿಂದೂ ಮುಸ್ಲಿಮ್ ಗಲಭೆಗಳಾಗ್ತಾ ಇದ್ದಾವೆ. ಮುಂದೆ DJ ಹಳ್ಳಿ, KG ಹಳ್ಳಿ ಇವುಗಳಲ್ಲಿ ಗಲಭೆ ಆದಂಥ ಜನರಿಗೆ ನೀವು ಓಲೈಸುವಂಥವರು, ಇದನ್ನು ಮತ್ತಷ್ಟು ನೆಮ್ಮದಿ ಹಾಳು ಮಾಡಿದಿರಿ. ಮತ್ತು ಅದ್ರ ಜೊತೆಗೆ ಕನ್ನಡಿಗರ ಪಾಲಿನ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಟ್ಟುಕೊಡ್ತಾ ಇದ್ದೀರಿ. ಇಂಥ ಒಂದು ಲಿಸ್ಟ್ಗಳು ಮಾಡ್ತಾ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನೋರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಮುಂದೆ ಟೀ ಅಂಗಡಿಯಲ್ಲಿ ಯಾರೋ ಒಬ್ರು ಬಂದು ಬಾಂಬ್ ಹಾರಿಸಿ ಹೋಗುವಂಥ ಒಂದು ವ್ಯವಸ್ಥೆಗೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ. ಮತ್ತು ಕಾಲೇಜ್ ಹುಡುಗಿ ಪಾಪ ಕಲೀಲಿಕ್ಕೆ ಹೋಗ್ಯದ ಅಲ್ಲೇ ಏನಪ್ಪ ಅಂತಂದ್ರೆ ಲವ್ ಜಿಹಾದ್ ಆಗ್ಯದ ಅಂತ ಹೇಳ್ತೀರಿ, ಮಾಡಿಸ್ತೀರಿ ನೀವು, ಅದು ಸಪೋರ್ಟ್ ಮಾಡ್ತೀರಿ. ಮತ್ತು ಮುಗ್ಧರು ನಕ್ಸಲರಿಗೆ ಬಲಿ ಆಗುವಂಗೆ ನೋಡ್ತೀರಿ. ಮತ್ತು ಗೋಮಾತೆಯನ್ನು ಕಸಾಯಿಖಾನೆಗೆ ಮಾರೋಂಗೆ ಮಾಡ್ತೀರಿ. ಇಂಥವೆಲ್ಲ ನೀವು ಮಾಡ್ತಾಯಿದ್ದೀರಿ ಅಂತೇಳಿ ಒಂದು ಲಿಸ್ಟ್ ಬಿಡುಗಡೆ ಮಾಡ್ತಾ ಇದ್ದಾರೆ BJPಗಳು. ಈ ಲಿಸ್ಟನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲೇ ಇವರು ಕೇಳಿದಂಥದ್ದು ಮತ್ತು ಅಲ್ಲೇ ಕಾಂಗ್ರೆಸ್ಗರು ಕೇಳಿದಂಥದ್ದು ವಿಚಾರ ಮಾಡಿದಾಗ, ಚೆಂಬು ಕೊಟ್ರಿ, ಉದ್ಯೋಗ ಕೊಡಲಿಲ್ಲ 2 ಕೋಟಿ ಜನಕ್ಕೆ, ಜೊತೆಗೆ ರೈತರಿಗೆ MSP ಕೊಡಲಿಲ್ಲ, MSP ಕಾನೂನು ಮಾಡಲಿಲ್ಲ, ಇಂಥವೆಲ್ಲ ಕೆಲವೊಂದು ಲಿಸ್ಟ್ ಮಾಡ್ತಾರೆ. ಇದರಲ್ಲಿ ಯಾರು ಪ್ರಗತಿಪರರು, ಯಾರು ಸಂಪ್ರದಾಯವಾದಿಗಳು ಅನ್ನೋದನ್ನು ಸಹಜವಾಗಿ ಅದನ್ನು ನೋಡಿದಾಗ ನಿಮಗೆ ಸ್ಪಷ್ಟ ಆಗಿಬಿಡ್ತದೆ. ಈ ರೀತಿಯಾಗಿ ತಿರುಗಾಟ ನಡೆದ್ರಿ ಕರ್ನಾಟಕದಲ್ಲೇ, ಅದು ಆಲ್ ಓವರ್ದಲ್ಲೂ ಆ ಮಾತು ಬೇರೆ. ಇದು ನಾವು ಕರ್ನಾಟಕದ ಬಗ್ಗೆ ಮಾತಾಡಿದಾಗ ಈ ರೀತಿಯಾದ ತಿರುಗಾಟ ನಡೆದಿದೆ. ಒಂದು ಕಡೆ ಚಂಬು, ಇನ್ನೊಂದು ಕಡೆ ಚಿಪ್ಪು. ನೀವು ಹಿಂಗೆ ಹಾಳು ಮಾಡಿದ್ರಿ ಅಂತ ಹೇಳ್ತಾಯಿದ್ರೆ ಇದೆಲ್ಲ ಜನ ನಿರ್ಧಾರ ಮಾಡುವಂಥದ್ದು. ಯಾಕಪ್ಪ ಅಂತಂದ್ರೆ ಇಲ್ಲೇ ಗಲಭೆಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ದಲಿತರು 11,000 ಕೋಟಿ ರೂಪಾಯಿ ಇದು ನೀವು ಗ್ಯಾರಂಟಿ ಉಪಯೋಗ ಮಾಡಿದ್ದೀರಿ ಅಂತ ಅನ್ನೋಂಥ ಮಾತಾಡಿದಕ್ಕೆ ಅವ್ರು ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಇಲ್ಲ, ನಾವಾದರೂ ಅವರು ಅಲ್ಲಿಯೇ ದಲಿತರಿಗೆ ಕೊಡ್ತಾ ಇದ್ದೀವಿ ಅದನ್ನು ಗ್ಯಾರಂಟಿಯಿಂದ